ಸಿದ್ದು ಬಣದ ಪವರ್ ಆಟಕ್ಕೆ ಡಿಕೆಶಿ ಫುಲ್ ಟೆನ್ಷನ್. ಮತ್ತೆ ಸಿದ್ದು ಅತ್ಯಾಪ್ತ ರಾಜಣ್ಣರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ರಾತ್ರಿ ಬೆಂಗಳೂರು ಹೈಗ್ರೌಂಡ್ಸ್ ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿದ್ದಾರೆ. ಸಿದ್ದು ಬಣದ ಪವರ್ ಆಟಕ್ಕೆ ಡಿಕೆ ಶಿವಕುಮಾರ್ ಫುಲ್ ಟೆನ್ಷನ್ ನಲ್ಲಿದ್ದಾರೆ. ಮತ್ತೆ ಸಿದ್ದು ಅತ್ಯಾಪ್ತ ರಾಜಣ್ಣರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ರಾತ್ರಿ ಬೆಂಗಳೂರು ಹೈಗ್ರೌಂಡ್ಸ್ ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿದ್ದಾರೆ. ಖಾಸಗಿಯಾಗಿ ಭೇಟಿಯಾಗಿ ಉಭಯ ನಾಯಕರು ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ಎರಡನೇ ಬಾರಿಗೆ ರಾಜಣ್ಣರನ್ನ ಭೇಟಿಯಾಗಿದ್ ಯಾಕೆ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿದೆ ಡಿಕೆ ಶಿವಕುಮಾರ್ ರಾಜಣ್ಣ ಭೇಟಿಯ ಇನ್ಸೈಡ್ ಸ್ಟೋರಿ. ಸಿದ್ದರಾಮಯ್ಯ ಅತ್ಯಾಪ್ತ ರಾಜಣ್ಣಗೆ ಗಾಳ ಹಾಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಕೆಎನ್ ರಾಜಣ್ಣ ಜೊತೆ ಡಿಕೆಶಿ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಸ್ಥಳೀಯ ನಾಯಕರ ಮನವೊಲಿಸುವ ಪ್ರಯತ್ನಕ್ಕೆ ಇಳಿದಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಆಪ್ತರನ್ನ ಮನವೊಲಿಸಿದ್ರೆ ನನ್ನ ಕೆಲಸ ಸಲೀಸಾಗಿ ಆಗುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಈ ಒಂದು ಲೆಕ್ಕಾಚಾರದಲ್ಲಿ ಮತ್ತೆ ರಾಜಣ್ಣರನ್ನ ಭೇಟಿಯಾದ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಗೊಂದಲವನ್ನ ಇಲ್ಲೇ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದೆ ಎಐಸಿಸಿ. ಎಐಸಿಸಿ ಅಧ್ಯಕ್ಷರು ಕೂಡ ಇದನ್ನೇ ಹೇಳಿದ್ದಾರೆ. ಹೀಗಾಗಿ ಪದೇ ಪದೇ ರಾಜಣ್ಣರನ್ನ ಭೇಟಿ ಮಾಡ್ತಾ ಇರುವಂತಹ ಡಿಕೆ ಶಿವಕುಮಾರ್ ನಾನು ಏನು ಮಾಡಿದ್ರೂ ಬಗ್ಗಲ್ಲ ಅಂದ್ರು. ಮತ್ತೆ ಭೇಟಿಯಾದಂತಹ ಡಿಕೆಶಿ ಸಿಎಂ ಪಟ್ಟಕ್ಕೆ ಎಲ್ಲರ ಬೆಂಬಲವನ್ನ ಕೋರ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಾಗಾಗಿ ಡಿಕೆಗೆ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸಿಎಂ ಕುರ್ಚಿ ಕಿತ್ತಾಟ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ಹೈಕಮಾಂಡ್ ಪಾತ್ರ ಏನೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಹಾಗಾಗಿ ಏನು ಮಾಡಬೇಕು ಅನ್ನೋದು ಒಂದು ಕಡೆ ಗೊಂದಲದಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಈ ಬೆನ್ನಲ್ಲೇ ಒಂದು ಕಡೆ ರಾಜಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಏನೆಲ್ಲ ಚರ್ಚೆಗಳಾಯಿತು, ಯಾವ ರೀತಿಯಾದಂತಹ ಸಹಕಾರವನ್ನು ಕೋರಿದ್ರು ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸಿಎಂಗೆ ಮಾತ್ರ ಆಪ್ತರಲ್ಲ, ನನಗೂ ಕೂಡ ಆಪ್ತರು ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು. ಆದರೆ ರಾಜಣ್ಣ ಅವರು ಇದಕ್ಕೆಲ್ಲ ಸೊಪ್ಪು ಹಾಕೋದು ಬಹುತೇಕ ಡೌಟ್ ಅಂತ ಕಾಣಿಸ್ತಾ ಇದೆ. ಶತಾಯಗತಾಯ ಏನೇ ಪ್ರಯತ್ನಗಳನ್ನು ಮಾಡಿದ್ರು ನಾನು ಸಿದ್ದರಾಮಯ್ಯನವರ ಪರ ಅಂತ ಹೇಳಿ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸಿರೋದನ್ನು ಬಹಳಷ್ಟು ಬಾರಿ ಗಮನಿಸಿದ್ದೇವೆ, ನೋಡಿದ್ದೇವೆ. ಅವರು ಕೊಟ್ಟಿರುವಂತಹ ಹೇಳಿಕೆಗಳೆಲ್ಲನೂ ಕೂಡ ನಾವು ಗಮನಿಸಿದ್ದೇವೆ. ರೆಬಲ್ ಆಗಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ರಾಜಣ್ಣ ಅನ್ನೋದು ಗೊತ್ತಿರುವಂತಹ ವಿಚಾರ. ಈಗ ಹೋಗಿ ಅವರ ಬಳಿ ಅವರ ಮನವೊಲಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಯಾವ ರೀತಿಯಾದಂತಹ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್, ಯಾವ ದಾಳವನ್ನು ಉರುಳಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಈ 1 ಗಂಟೆಗಳ ಚರ್ಚೆ ಯಾವ ರೀತಿಯಾಗಿ ಆಯಿತು, ಏನು ಭರವಸೆಯನ್ನ ಕೊಟ್ಟರು ರಾಜಣ್ಣ ಅವರು ಅನ್ನುವಂತಹ ಪ್ರಶ್ನೆ ಈಗ. ಖಾಸಗಿಯಾಗಿ ಭೇಟಿಯಾಗಿ ಉಭಯ ನಾಯಕರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಎರಡನೇ ಬಾರಿಗೆ ರಾಜಣ್ಣರನ್ನ ಭೇಟಿಯಾಗಿದ್ದು ಯಾಕೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಸಿದ್ದರಾಮಯ್ಯ ಅತ್ಯಾಪ್ತರು ಕೂಡ ಹೌದು ರಾಜಣ್ಣ. ಹಾಗಾಗಿ ಅವರಿಗೆ ಗಾಳ ಹಾಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಗಾಳ ಹಾಕಿದ್ರೆ ಮೀನು ತಗಲಾಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಅಷ್ಟು ಸುಲಭವಾಗಿ ತಗಲಾಕುವಂತಹ ಮೀನಂತೂ ಅಲ್ವೇ ಅಲ್ಲ.
ಸೊ ಬಹುದೊಡ್ಡ ದಾಳವನ್ನು ಉರುಳಿಸಿದ್ರು, ಗಾಳವನ್ನು ಹಾಕಿದ್ರು ಕೂಡ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಇಷ್ಟೇ, ನಾವು ಸಿದ್ದರಾಮಯ್ಯ ಪರ ಅನ್ನೋದು. ಬಟ್ ಆದರೆ ಏನು ಮಾತುಕತೆ ಆಯಿತು, ಏನು ಚರ್ಚೆ ಆಯಿತು ಅಂತ ಹೇಳಿ, ಯಾಕೆಂದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ, ರಾಜ್ಯದ ಮಟ್ಟದಲ್ಲೇ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ 2 ದಿನಗಳ ಕಾಲ ರಾಜ್ಯದಲ್ಲೇ ಉಳಿದುಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸೊ ಹಾಗಾಗಿ ಎಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿ ಭೇಟಿಯಾಗೋದು, ಮಾತುಕತೆಯನ್ನು ನಡೆಸುವಂತಹ ಕೆಲಸಗಳು ಕೂಡ ಆಗ್ತಾನೆ ಇದೆ. ಮತ್ತೊಂದು ಕಡೆ ನಾಳೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ, ನೀರಾವರಿ ಯೋಜನೆ ಕುರಿತಂತೆ ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು ಅನ್ನುವಂತಹ ಒಂದು ಚಿಂತೆನೂ ಕೂಡ ಇದೆ. ಸೊ ಸಮಯಾವಕಾಶ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಒಂದು ಕಡೆ ಆದರೆ, KN ರಾಜಣ್ಣ ಅವರನ್ನು ಭೇಟಿ ಮಾಡಿ 1 ಗಂಟೆಗಳ ಕಾಲ ಏನು ಚರ್ಚೆ ಮಾಡಿದ್ರು ಉಭಯ ನಾಯಕರು ಅನ್ನುವಂತಹ ಪ್ರಶ್ನೆಗಳು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮತ್ತು ಅವರು ಭೇಟಿ ಆದ ನಂತರ ಒಂದು ಹೇಳಿಕೆ ಕೊಟ್ಟಿದ್ದನ್ನು ನಾವು ಕೂಡ ಗಮನಿಸಿದ್ದೀವಿ, ನನಗೂ ಕೂಡ ಅತ್ಯಾಪ್ತರು ರಾಜಣ್ಣ ಅಂತ ಹೇಳಿ. ಸೊ ಹಾಗಾಗಿ ನೀವೇನೇ ತಿಪ್ಪರ್ಲಾಗ ಹಾಕೊಂಡ್ರು ಅವರು ಸಿದ್ದರಾಮಯ್ಯನವರ ಪರವಾಗಿಯೇ ಕೆಲಸ ಮಾಡೋದು ಅನ್ನೋದು ಗೊತ್ತಿರುವಂತಹ ವಿಚಾರ. ಸೊ ಕಾದು ನೋಡಬೇಕು ಏನಾಗತ್ತೆ, ಏನೆಲ್ಲ ಚರ್ಚೆಗಳಾಯಿತು, ಯಾವ ರೀತಿಯಾದಂತಹ ಸಲಹೆ ಸೂಚನೆಗಳೇನಾದರೂ ಕೊಟ್ಟಿದ್ದಾರಾ ರಾಜಣ್ಣ ಅವರು, ಯಾವ ರೀತಿಯಾಗಿ ಮುನ್ನಡಿಬೇಕು ಅಥವಾ ಹೇಗೆ ನೀವು ಕನಸು ಕಾಣ್ತಾ ಇದ್ದೀರೋ ಆ ಕನಸು ನನಸಾಗಬೇಕು ಹೇಗೆ, ಹೀಗೆ ಏನಾದರೂ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಹಿರಿಯ ನಾಯಕರು ಕೂಡ ಹೌದು ಪಕ್ಷದಲ್ಲಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಉಭಯ ನಾಯಕರು 1 ಗಂಟೆಗಳ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. DK ಶಿವಕುಮಾರ್ ಮತ್ತೆ ರಾಜಣ್ಣ ಏನ್ ಚರ್ಚೆ ಮಾಡಿದ್ರು? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ. ಸಿದ್ದು ಬಣದ ಪವರ್ ಆಟಕ್ಕೆ DK ಶಿವಕುಮಾರ್ ಫುಲ್ ಟೆನ್ಷನ್ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಒಬ್ಬೊಬ್ಬರೇ ನಾಯಕರನ್ನ ಭೇಟಿಯಾಗಿ ಅವರ ಮನವೊಲಿಸ್ಕೊಂಡು CM ಪಟ್ಟಕ್ಕೇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ DK ಶಿವಕುಮಾರ್. ಯಾಕಂತಂದರೆ ಯಾರ ವಿರೋಧವನ್ನು ಕೂಡ ಕಟ್ಟಿಕೊಂಡು ಹೈಕಮಾಂಡ್ ನಾಯಕರ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಅವರ ಬೆಂಬಲವನ್ನು ಕೂಡ ಕೇಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, DCM DK ಶಿವಕುಮಾರ್ ರಾಜಣ್ಣ ಅವರು 1 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಯಿತು, ಏನು ಭರವಸೆಯನ್ನು ಕೊಟ್ಟರು ರಾಜಣ್ಣ ಅವರು? ರಮ್ಯಾ, DK ಶಿವಕುಮಾರ್ ಮತ್ತು ಏನು ರಾಜಣ್ಣ, ಮಾಜಿ ಸಚಿವರಾದಂತಹ ರಾಜಣ್ಣ ಅವರು ನಿನ್ನೆ ಒಂದು ಅತಿಥಿ ಗೃಹದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ನಡೆಸಿರುವಂತದ್ದು. 1 ಗಂಟೆಗಳ ಕಾಲ ಹೆಚ್ಚು ಮಾತುಕತೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ CM ಅತ್ಯಾಪ್ತರನ್ನೇ ಟಾರ್ಗೆಟ್ ಮಾಡಿಕೊಂಡು DCM DK ಶಿವಕುಮಾರ್ ಅವರು ಬೆಂಬಲವನ್ನು ಕೇಳುತ್ತಿದ್ದಾರೆ. ಜೊತೆಗೆ ವಿಶ್ವಾಸ ಗಳಿಸುವ ಪ್ರಯತ್ನದಲ್ಲಿ ಮಗ್ನರಾಗಿರುವಂತದ್ದು. ಪ್ರಮುಖವಾಗಿ DCM DK ಶಿವಕುಮಾರ್ ಮತ್ತು ರಾಜಣ್ಣ ಅವರ ನಡುವೆ ಸಾಕಷ್ಟು ನೇರ ಆರೋಪಗಳಾಗ್ತಾ ಇದ್ವು. ಅದರಲ್ಲೂ ಕೂಡ ರಾಜೇಂದ್ರ ಅವರ ರಾಜಕೀಯ ವಿಚಾರ ಮತ್ತು ರಾಜಣ್ಣ ಅವರ ಒಂದು ವಜಾ ಆಗುವಂತ ಪರಿಸ್ಥಿತಿಯಲ್ಲಿ DCM DK ಶಿವಕುಮಾರ್ ಅವರು ಏನು ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಪರೋಕ್ಷವಾಗಿ ರಾಜಣ್ಣ ಮತ್ತು ರಾಜಣ್ಣ ಪುತ್ರ ಇರುವಂತಹ ರಾಜೇಂದ್ರ ರಾಜಣ್ಣ ಮಾಡಿದ್ರು. ಇದೆಲ್ಲದರ ನಡುವೆ ಇದೀಗ ಕುತೂಹಲ ಮೂಡಿಸಿರುವಂತದ್ದು. 2ನೇ ಬಾರಿ DCM DK ಶಿವಕುಮಾರ್ ರಾಜಣ್ಣ ಅವರನ್ನ ಭೇಟಿ ಆಗ್ತಿದ್ದಾರೆ. ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಇರುವಂತದ್ದು. ರಾಜಕೀಯವಾಗಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ ಅಂತ ಅನ್ನುವಂತೆ ಮಾತುಗಳಿರ್ತವೆ. ಅದೇ ರೀತಿಯಾಗಿ DCM DK ಶಿವಕುಮಾರ್ ಈ ಒಂದು ಹೊಸ ದಾಳದ ಮೂಲಕ CM ಪಟ್ಟಕ್ಕೆ ತಮ್ಮ ಒಂದು ಬಲವನ್ನ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ರಾಜೇಂದ್ರ ಅವರನ್ನ ಮತ್ತು ರಾಜಣ್ಣ ಅವರನ್ನ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ನಾನು ನೋಡ್ಕೊಳ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಈಗ MLC ಆಗಿರೋದ್ರಿಂದ ಅವರ ಭವಿಷ್ಯವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ DCM DK ಶಿವಕುಮಾರ್ ಅವರು ನೇರವಾಗಿ ಆಫರ್ ಅನ್ನ ಮಾಡಿರುವಂತದ್ದು. ನಿಮ್ಮ ಪುತ್ರನ ಜವಾಬ್ದಾರಿ ನನಗೆ ಬಿಡಿ, ನೀವು ನನಗೆ ಬೆಂಬಲವನ್ನ ಕೊಡಿ. CM ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಅವರಾಗಿ ತ್ಯಾಗ ಮಾಡಿದ ಬಳಿಕ ನಾನು ಅಧಿಕಾರ ಸ್ವೀಕಾರ ಮಾಡ್ತೇನೆ. ಹೀಗೆ CM ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದುಕೊಂಡೇ ಕೆಲಸವನ್ನ ಮಾಡೋಣ, ಪಕ್ಷ ಸಂಘಟನೆ ಮಾಡೋಣ ಅನ್ನುವಂತ ಒಂದು ನಿಟ್ಟಿನಲ್ಲಿ ರಾಜಣ್ಣ ಅವರ ಜೊತೆ ಮಾತುಕತೆ ನಡೆಸಿರುವಂತದ್ದು. ಈ ಮಾತುಕತೆ ಎಷ್ಟು ಮಟ್ಟಿಗೆ ಫಲಪ್ರದ ಆಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ರಮ್ಯಾ. ಓಕೆ, ಥ್ಯಾಂಕ್ ಯು.